ಇದರಲ್ಲಿ ಎರಡು ವೆರೈಟೀಸ್ ಇದೆ. ದಿಸ್ ಇಸ್ ಟೇಬಲ್ ಮೌಂಟೆಡ್ ಅಂತ ಹೇಳ್ತೀವಿ, ಇದು ವೈರ್ ಕಟ್ ಬ್ರಿಕ್ಸ್ ಅಂತ ಹೇಳ್ತೀವಿ. ಸ್ಮಾಲ್ ಕ್ವಾಲಿಟಿ ಡಿಫ್ರೆನ್ಸ್ ಬರುತ್ತೆ ಇದಕ್ಕೂ. ಅಂದ್ರೆ ನೀವು ಕನ್ಸ್ಟ್ರಕ್ಷನ್ಗೋಸ್ಕರ ನಮ್ಮ ಆಫೀಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೊಂದು ಗೆಟ್ ಅನ್ ಐಡಿಯಾ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತಾರೆ ಇವರು ಅನ್ನೋದು. ಅಂದರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಇಸ್ ದ ಫಸ್ಟ್ ಪ್ರಯಾರಿಟಿ ನಮ್ಮದು. ಕಸ್ಟಮರ್ ಬಂದಾಗ ಇದೇ ಮೆಟೀರಿಯಲ್ ಯೂಸ್ ಮಾಡ್ತೀವಿ ನಾವು, ಇದೇ ಕ್ವಾಲಿಟಿ ಇರುತ್ತೆ, ಅದೆಲ್ಲದನ್ನು ಇಲ್ಲೇ ಸ್ಯಾಂಪಲ್ ಇಟ್ಬಿಟ್ಟಿದ್ದೀವಿ. ಅದಕ್ಕೆ ಇದ್ರದ್ದು ಟೆನ್ಸೈಲ್ ಆ್ಯಂಡ್ ಕಂಪ್ರೆಷನ್ ಸ್ಟ್ರೆಂತ್ ಎಷ್ಟಿರಬೇಕು ಅನ್ನೋದು ಇಂಪಾರ್ಟೆನ್ಸ್ ಆಗುತ್ತೆ. ಇದ್ರದ್ದು ಗ್ರೇಡ್ FE550 ಅಂತ ಏನು ಕೊಟ್ಟಿರ್ತೀವಲ್ವಾ, ಅದ್ರದ್ದು ಗ್ರೇಡ್ ಮೇಲೆ ವರ್ಕ್ ಆಗುತ್ತೆ ಇದೆಲ್ಲದನ್ನು. ಬನ್ನಿ ಒಂದ್ಸಲ ವಿಸಿಟ್ ಮಾಡಿ. ಕಟ್ಟಾದ್ಮೇಲೆ ಕಳ್ಕೊಳ್ಳೋದಕ್ಕಿಂತ ಕಟ್ಟೋದಕ್ಕೆ ಮುಂಚೆನೆ ಬಜೆಟ್ ಇಟ್ಕೊಂಡು ನಿಮ್ಮ ಬಜೆಟ್ಗೆ ತಕ್ಕನಾಗಿ ಇವ್ರು ಪ್ಲಾನ್ ಕೊಡ್ತಾರೆ. ದಿಸ್ ಇಸ್ ಅವರ್ ಟೋಟಲ್ ಟೀಮ್ ಆ್ಯಕ್ಚುಲಿ. ಓ, ಇಷ್ಟೊಂದು ಜನ ವರ್ಕ್ ಮಾಡ್ತಾರಾ ಸರ್? ಎಸ್ ಮೇಡಮ್, ಹೌದು. ನಿಮಗೆ 3D ಮಾಡಲಿಂಗ್, ರಿಯಲಿಸ್ಟಿಕ್ ವ್ಯೂಸ್ ಹೇಗೆ ಬರುತ್ತೆ ಆ ಥರ ಡಿಸೈನ್ ಮಾಡಿ ತೋರಿಸ್ತೀವಿ. ಅಂದರೆ ಒಂದು ಪ್ಲ್ಯಾನ್ ಆದರೆ 2D ಪ್ಲ್ಯಾನ್ ಆದರೆ ಲೈಕ್ ದಟ್ ನಿಮಗೆ ಒಂದು ಕಾನ್ಸೆಪ್ಟು ಒಂದು 3D ಫ್ಲೋರ್ ಪ್ಲಾನಲ್ಲಿ 3Dಯಲ್ಲಿ ಹೇಗೆ ಕಾಣುತ್ತೆ ಅಂತ ನೋಡಿ. ಇಲ್ಲಿ ನಿಮಗೆ ಡೈನಿಂಗ್ ಟೇಬಲ್ ಎಲ್ಲಿ ಪ್ಲೇಸ್ ಆಗಿದೆ ಆ್ಯಂಡ್ ನಿಮ್ಮ ಸ್ಟೇರ್ ಕೇಸ್ ಹೇಗೆ ಪ್ಲೇಸ್ ಆಗಿದೆ ಅಂದರೆ ನಿಮ್ಗೆ 3D ರಿಯಲಿಸ್ಟಿಕ್ ವ್ಯೂ ಕಾಣುತ್ತೆ. ಒಂದು ಮನೆ ಕಟ್ಟಬೇಕು ಅಂದರೆ ನಾರ್ಮಲ್ ಆಗಿ ಸಿಂಪಲ್ ಆಗಿ ಬಂದು ಮನೆ ಕಟ್ತೀವಿ ಅಂದರೆ ಆಗಲ್ಲ ಮೇಡಮ್, ತುಂಬ ಚಾಲೆಂಜಸ್ ಇರುತ್ತೆ. ಲೈಕ್ ನಮ್ದೊಂದು ಸಿಂಗಲ್ ರೂಫಲ್ಲಿ ನಿಮ್ಗೆ ಎಲ್ಲದೂ ಸಿಗುತ್ತೆ ಮೇಡಮ್. ಲೈಕ್ ದಟ್ ಸ್ಟಾರ್ಟ್ ಫ್ರಮ್ ನೀವು ಒಂದ್ಸಲ ನಮ್ಗೆ ಅಪ್ರೋಚ್ ಆದರೆ ಅಪ್ ಟು ಹೋಮ್ ಹ್ಯಾಂಡ್ ಓವರ್ವರೆಗೂ ಎಲ್ಲ ವರ್ಕು ನಾವೇ ಮಾಡಿಕೊಡ್ತೀವಿ. ನೋಡಿ ಮೇಡಮ್, ನಮ್ದು ಇಷ್ಟು ಮನೆಗಳನ್ನ ಹ್ಯಾಂಡ್ ಓವರ್ ಮಾಡಿದೀವಿ. ಇದು ನಮ್ದು ಹ್ಯಾಪಿನೆಸ್ ಹೋಮ್ ಹ್ಯಾಪಿನೆಸ್ ಡೆಲಿವರ್ಡ್ ಇದೆಲ್ಲ. ಹ್ಯಾಪಿ ಕಸ್ಟಮರ್ ಇವರೆಲ್ಲ. ಎಸ್ ಮೇಡಮ್, ಹೌದು. ಡೈಲಿ ಒಬ್ಬೊಬ್ರು ಬಂದು ತೋರಿಸ್ತಾರೆ ಇದು ಚೆನ್ನಾಗಿದೆ ಅಂತ, ಯಾವ್ದು ಯೂಸ್ ಮಾಡೋದು ಅನ್ನೋದು. ಬಟ್ ಅದರಲ್ಲಿ ಮೇಯ್ನ್ ವರ್ಕ್ ಆಗೋದು ದಟ್ ಸೆಲೆಬ್ರಿಟಿ ಫೇಸ್ ಅಲ್ಲ, ಕ್ವಾಲಿಟಿ ಆಫ್ ಮೆಟೀರಿಯಲ್. ಕ್ವಾಲಿಟಿ ಏನು ಬರುತ್ತೆ, ಫ್ಲೋರಿಂಗ್ ಮೆಟೀರಿಯಲ್ ಅಂದರೆ ಒಂದು ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸಮ್ ಸ್ಯಾಂಪಲ್ಸ್ ಇಲ್ಲಿ ಇಟ್ಟಿರ್ತೀವಿ, ಕ್ವಾಲಿಟಿ ತೋರಿಸ್ತೀವಿ ನಾವು, ನಿಮಗೆ ಡಿಫ್ರೆನ್ಸ್ ತೋರಿಸ್ತೀವಿ. ಅವ್ರಿಗೆ ಹೇಗೆ ಬೇಕು ಕಸ್ಟಮೈಸ್ ಮಾಡಿ ಕೊಟೇಶನ್ ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ ನಾವು ಅವ್ರಿಗೆ. ಸೊ ಮ್ಯಾಮ್, ಇವಾಗ ಹಾಗೆ ನಾವು ಇನ್ನೊಂದು ಫ್ಲೋರ್ಗೆ ಬರ್ತಾ ಇದ್ದೀವಿ. ಇಲ್ಲಿ ಏನಂದರೆ ನಮ್ಮದು ಟೋಟಲಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ನೀವು ಕೇಳಿದ್ರಲ್ಲ ಬರೀ ಇಂಟೀರಿಯರ್ಸ್ ಮಾತ್ರ ಅಂತ ಇಲ್ಲ. ಸೊ ನಮ್ದು ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ಅಂದ್ಬಿಟ್ಟು ನೇಮಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಸೊ ಅದರ ಒಂದು ಸ್ಪೇಸ್ ನಾವು ಹೋಗೋಣ ಮ್ಯಾಮ್ ಇವಾಗ. ಪ್ಲಸ್ ಕನ್ಸ್ಟ್ರಕ್ಷನ್ ನಮ್ಮ ಪಾರ್ಟ್ನರ್ ಮಿಸ್ಟರ್ ಮಹೇಶ್ ಅಂತ ಅವ್ರು ನಿಮ್ಮದನ್ನು ಫುಲ್ ಜರ್ನಿ ತೊಗೊಂಡು ಹೋಗ್ತಾರೆ. ಬನ್ನಿ ಹಾಗಾದ್ರೆ ಯಾರೆಲ್ಲ ಮನೆ ಕಟ್ಟಬೇಕು ಅನ್ಕೊಂಡಿದ್ದೀರಾ, ಪ್ಲಾಟ್ಸ್ ಇದೆ, ಸೈಟ್ ಇದೆ, ರೆಡಿ ಆಗಿದ್ದೀರಾ, ಅವ್ರಿಗೆಲ್ಲ ಒಂದು ರೀತಿಯಾಗಿ ಗೈಡೆನ್ಸ್ ಸಿಗುತ್ತೆ ಈ ವಿಡಿಯೋ ನೋಡೋದ್ರಿಂದ. ಕನ್ಸ್ಟ್ರಕ್ಷನ್ ಎಕ್ಸ್ಪೀರಿಯನ್ಸ್ ಝೋನು ನಮಗೂ ಹೊಸ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಹಲೋ ಮೇಡಮ್. ಆಯ್ತು ಸರ್. ಫಸ್ಟು ನಮ್ದು ಎಕ್ಸ್ಪೀರಿಯನ್ಸ್ ಝೋನ್ ಇದೆ, ಕನ್ಸ್ಟ್ರಕ್ಷನ್ ಎಕ್ಸ್ಪೀರಿಯನ್ಸ್ ಝೋನು. ಫಸ್ಟ್ ಟೈಮ್ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನಿಮ್ಮ ಚಾನಲ್ ಮೂಲಕ. ಒಂದ್ಸಲ ಟೋಟಲ್ ನಮ್ಮ ಆಫೀಸ್ ನೋಡಿ ಮೇಡಮ್. ಅಂದರೆ ನೀವು ಕನ್ಸ್ಟ್ರಕ್ಷನ್ಗೋಸ್ಕರ ನಮ್ಮ ಆಫೀಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೊಂದು ಗೆಟ್ ಅನ್ ಐಡಿಯಾ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತಾರೆ ಇವರು ಅನ್ನೋದು ಪ್ಯೂರ್ಲಿ ಐಡಿಯಾ ಬರುತ್ತೆ ನಿಮಗೆ. ಓಕೆ, ನಮಗೆ ಗೊತ್ತಿರೋಂಗೆ ಇಡೀ ಕರ್ನಾಟಕದಲ್ಲಿ ಕನ್ಸ್ಟ್ರಕ್ಷನ್ ಎಕ್ಸ್ಪೀರಿಯನ್ಸ್ ಝೋನ್ ಇರೋದು ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು, ನೋಡ್ತಾ ಇರೋದು. ಹಾಗಾಗಿ ಯಾರೆಲ್ಲ ಮನೆ ಕಟ್ಟಬೇಕು, ಸೈಟ್ ಇದೆ, ಪ್ಲಾಟ್ಸ್ ಇದೆ ಅಂತ ಅಂದ್ಕೊಂಡಿರ್ತೀರ ಅವ್ರಿಗೆಲ್ಲ ಒಂದು ರೀತಿ ಗೈಡೆನ್ಸ್ ಸಿಗುತ್ತೆ ಈ ವಿಡಿಯೋ ನೋಡೋದ್ರಿಂದ. ಕೊನೆವರೆಗೂ ನೋಡಿ. ಇವರ ಕಾಂಟ್ಯಾಕ್ಟ್ ನಂಬರ್, ಇವರ ಆಫೀಸ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸರ್ ನೋಡೋಣ. ಡೆಫಿನೆಟ್ಲಿ ಮೇಡಮ್. ಎಸ್, ಬನ್ನಿ ಸರ್. ಅಂದರೆ ಟೋಟಲ್ ಇಲ್ಲಿ ಅಂದರೆ ಯಾವುದೇ ಒಂದು ವರ್ಕ್ ಮಾಡಿದ್ರು ಅಂದ್ರೂ ನಿಮ್ಗೆ ಇಲ್ಲಿ ನೋಡಿ ಮೇಡಮ್, ಇದು ಪಾಲಿಶ್ ಮಾಡಿರ್ತೀವಿ. ಈ ಪಾಲಿಶಿಂಗ್ ಅಂದರೆ PU ಪಾಲಿಶ್ ಅಂತ ಹೇಳ್ತೀವಿ. ಯಾವುದೇ ಒಂದು ಸಣ್ಣ ವರ್ಕ್ ಮಾಡಿದ್ರು ಅದರಲ್ಲಿ ನಾವು ವರ್ಕ್ ಏನು ಮಾಡ್ತೀವಿ ಅಂತ ತೋರಿಸ್ಬೋದು. ಅಂದರೆ ಇಲ್ಲಿ ನಮ್ಮದೊಂದು ಪ್ರಾಜೆಕ್ಟ್ ಎಲಿವೇಶನ್ ಇದೆ ಇದು, ಆ್ಯಂಡ್ 2D ಪ್ಲಾನ್ ಹೇಗೆ ಬರುತ್ತೆ ಅನ್ನೋದೊಂದು ಇದೆ ಇಲ್ಲಿ. ಲೈಕ್ ದಟ್ ಅಂದರೆ ನಿಮಗೆ ಟೋಟಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈಗ ಬರುತ್ತೆ ನಮ್ಮದು ರೂಮ್ ಇಷ್ಟು ಫಿಟ್ಟಿಂಗಲ್ಲಿ ಕೂತ್ಕೊಳ್ಳುತ್ತೆ, ಈ ಡೈಮೆನ್ಷನಲ್ಲಿ ಕೂತ್ಕೊಳ್ಳುತ್ತೆ ಅನ್ನೋದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ದಿಸ್ ಇಸ್ ಅವರ್ ಟೋಟಲ್ ಟೀಮ್ ಆ್ಯಕ್ಚುಲಿ. ಓ, ಇಷ್ಟೊಂದು ಜನ ವರ್ಕ್ ಮಾಡ್ತಾರಾ ಸರ್? ಎಸ್ ಮೇಡಮ್, ಹೌದು. ಅಂದರೆ ನಿಮ್ಗೆ ಎಲ್ಲದು ಟೋಟಲ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್ ಎಂಡ್ ಟು ಎಂಡ್ ಮಾಡೋದ್ರಿಂದ ನಾವು ಟೋಟಲ್ ಟೀಮ್ ಎಲ್ಲ ಇಲ್ಲೇ ವರ್ಕ್ ಆಗುತ್ತೆ. ಲೈಕ್ ದಟ್ ಇಂಟೀರಿಯರ್ಸ್ ಆಗಲಿ, ಎಲಿವೇಶನ್ಸ್ ಆಗಲಿ, ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಆಗಲಿ ಆ್ಯಂಡ್ ಪ್ಲಂಬಿಂಗ್ ಡ್ರಾಯಿಂಗ್ ಆಗಲಿ, ಆಲ್ ದ ಇನ್ಪುಟ್ಸ್ ಅಂದರೆ ಇಲ್ಲೇನು ಇನ್ಪುಟ್ಸ್ ಕೊಡ್ತಾರೆ ಸೈಟಲ್ಲಿ ಅದೇ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಇಲ್ಲಿ ಬಂದು ಯಾರಾದರೂ ಬ್ಲೈಂಡಲ್ಲಿ ಬರ್ತಾರೆ ಬ್ಲೈಂಡಲ್ಲಿ ಬರ್ತಾರೆ, ನಮ್ಮ ಮನೆ ಇಷ್ಟು ಡೈಮೆನ್ಷನ್ ಇದೆ, ನಮಗೆ ಪ್ಲಾನಿಂಗ್ ಬೇಕು ಅಂತ ಹೇಳಿದಾಗ ನಿಮ್ಮ ವರ್ಕು ಸ್ಟಾರ್ಟ್ ಆಗೋದೇ ಪ್ಲಾನಿಂಗಿಂದ. ಎಷ್ಟು ಫ್ಲೋರ್ ಕಟ್ಟಬೇಕು, ಯಾವ ರೀತಿಯಾಗಿ ನೀವು ಸ್ಟ್ರಕ್ಚರ್ನ ಬಿಲ್ಡ್ ಮಾಡಬೇಕು ಅಂತ ಹೇಳಿ ಕಂಪ್ಲೀಟ್ ಪ್ಲಾನಿಂಗ್ ಎಲ್ಲ ಅಂದರೆ ಕಸ್ಟಮರ್ ಫಸ್ಟ್ ರಿಕ್ವೈರ್ಮೆಂಟ್ ತೊಗೋತೀವಿ, ಅವ್ರಿಗೆ ಏನು ಬೇಕಾಗಿದೆ ಆ ರಿಕ್ವೈರ್ಮೆಂಟ್ಗೆ ನಾವು ಸಜೆಸ್ಟ್ ಮಾಡ್ತೀವಿ. ಲೈಕ್ ಈ ಥರ ಮಾಡಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ, ಆ್ಯಂಡ್ ನಂಬರ್ ಆಫ್ ಫ್ಲೋರ್ಸ್ ಈ ಥರ ಹೋಗಿ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಎಷ್ಟಿದೆ, ದಟ್ ಆ ಫ್ಯಾಮಿಲಿಗೆ ನಿಮಗೆ ರಿಕ್ವೈರ್ಮೆಂಟ್ ಆಫ್ ರೂಮ್ಸ್ ಎಷ್ಟು ಬೇಕು, ನಿಮ್ಗೆ ಲಿವಿಂಗ್ ಏರಿಯಾ ಎಷ್ಟು ಬೇಕು, ಲೈಕ್ ದಟ್ ಅವ್ರದ್ದು ಟೋಟಲ್ ಬ್ಯಾಕ್ ಡ್ರಾಪ್ನ ನಾವು ತಗೊಂಡು ಅವ್ರಿಗೆ ಡಿಸೈನ್ ಮಾಡಿಕೊಡ್ತೀವಿ. ಲೈಫಲ್ಲಿ ಎಲ್ಲರೂ ಒಂದೇ ಸಲ ಮನೆ ಕಟ್ಟೋದು, ಆದರೆ ನಮ್ಮ ಮನೆ ಹಾಗಿರಬೇಕು ಹೀಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ಮನೆ ನೋಡಿರ್ತೀರಾ, ರಿಲೇಟಿವ್ಸ್ ಮನೆ ನೋಡಿರ್ತೀರಾ, ಅವ್ರು ಆ ರೀತಿಯಾಗಿ ಕಟ್ಟಿದ್ದಾರೆ, ನಾನು ಈ ರೀತಿಯಾಗಿ ಕಟ್ಟಬೇಕು, ನಮ್ಮ ಮನೆಗೆ ಸೆಟ್ ಆಗುತ್ತಾ ಅಂತ ನಿಮಗೆ ಟೋಟಲಿ ಕನ್ಫ್ಯೂಷನ್ ಇರುತ್ತೆ. ಇಲ್ಲಿಗೆ ಬಂದರೆ ಕನ್ಫ್ಯೂಷನ್ಗೆಲ್ಲ ಕ್ಲಾರಿಟಿ ಸಿಗುತ್ತೆ. ಯಾಕೆ ಅಂತ ಹೇಳಿದರೆ ನಿಮಗೆ ಪ್ಲಾನಿಂಗಿಂದ ಹಿಡಿದು
ಎಂಡ್ ಟು ಎಂಡ್ ವರ್ಗೂ ವರ್ಕ್ ಮಾಡಿಕೊಡ್ತಾರೆ. ಇಲ್ಲಿ ನೋಡ್ಬೋದು ಎಷ್ಟು ಸಾಕಷ್ಟು ಜನ ಆ ಪ್ಲಾನಿಂಗ್ ಹಿಂದೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಒಂದು ಮನೆ ಬ್ಯೂಟಿಫುಲ್ ಆಗಿ ಬರಬೇಕು ಅಂತ ಹೇಳಿದರೆ ಸುಮ್ಮನೆ ಆಗಲ್ಲ, ಇಷ್ಟೊಂದು ಜನದ ಪರಿಶ್ರಮ ಇರುತ್ತೆ. ನಿಮ್ಮ ಕನಸಿಗೆ ಇಷ್ಟೊಂದು ಜನ ಜೊತೆಗೂಡ್ತಾರೆ ನೋಡಿ. ಓಕೆ, ಇದು ಟೋಟಲ್ ಪ್ಲಾನಿಂಗ್ ಟೀಮ್ ಮೇಡಮ್. ನೆಕ್ಸ್ಟ್ ಬಂದರೆ ನಮ್ಮದು ಆರ್ಕಿಟೆಕ್ಟ್ ಟೀಮ್, ಅಂದರೆ ನಿಮಗೆ 3D ಮಾಡಲಿಂಗ್, ರಿಯಲಿಸ್ಟಿಕ್ ವ್ಯೂಸ್ ಹೇಗೆ ಬರುತ್ತೆ ಆ ಥರ ಡಿಸೈನ್ ಮಾಡಿ ತೋರಿಸ್ತೀವಿ. ಅಂದರೆ ಒಂದು ಪ್ಲ್ಯಾನ್ ಆದರೆ 2D ಪ್ಲ್ಯಾನ್ ಆದರೆ ಲೈಕ್ ದಟ್ ನಿಮಗೆ ಒಂದು ಕಾನ್ಸೆಪ್ಟು ಒಂದು 3D ಫ್ಲೋರ್ ಪ್ಲಾನಲ್ಲಿ 3Dಯಲ್ಲಿ ಹೇಗೆ ಕಾಣುತ್ತೆ ಅಂತ ರಿಯಲಿಸ್ಟಿಕ್ಕಾಗಿ ವ್ಯೂ ಆಗಿ ಕಾಣುತ್ತೆ, ಹೇಗೆ ಫಿಟ್ ಆಗಿದೆ ಫರ್ನಿಚರ್ ಲೇಔಟ್ಸು, ಇದೆಲ್ಲದೂ ನಿಮಗೆ ಗೊತ್ತಾಗುತ್ತೆ ಇದರಲ್ಲೇ. ಅಂದರೆ ಕಸ್ಟಮರ್ ಬಂದರೆ ಫಸ್ಟೇ ಅವರಿಗೆ ಬ್ಲೂ ಪ್ರಿಂಟ್ ಸಿಗುತ್ತೆ, ನಮ್ಮ ಮನೆ ಯಾವ ರೀತಿ ಕಾಣಿಸುತ್ತೆ, ಯಾವ ರೀತಿ ಬರುತ್ತೆ ಔಟ್ಲುಕ್ ಅಂತ ಹೇಳಿ ಕಂಪ್ಲೀಟಾಗಿ ಇಲ್ಲೇ ಪ್ಲಾನಿಂಗಲ್ಲೇ ಗೊತ್ತಾಗ್ಬಿಡುತ್ತೆ. ಡೆಫಿನೆಟ್ಲಿ ಸಿಗುತ್ತೆ. ಲೈಕ್ ದಟ್ ನೋಡಿ, ಇಲ್ಲಿ ನಿಮಗೆ ಡೈನಿಂಗ್ ಟೇಬಲ್ ಎಲ್ಲಿ ಪ್ಲೇಸ್ ಆಗಿದೆ ಅಂಡ್ ನಿಮ್ಮ ಸ್ಟೇರ್ ಕೇಸ್ ಹೇಗೆ ಪ್ಲೇಸ್ ಆಗಿದೆ, ಅಂದ್ರೆ ನಿಮ್ಗೆ 3D ರಿಯಲಿಸ್ಟಿಕ್ ವ್ಯೂ ಕಾಣುತ್ತೆ. ಓಕೆ, ಲೈವ್ ಆಗಿ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಅಂದ್ರೆ ಮನೆ ಕಟ್ಟೋದಕ್ಕೆ ಮುಂಚೆ ನಮ್ಮ ಮನೆ ಈ ರೀತಿ ಇದೆ ಅಂತ ಹೇಳಿ ಎಲ್ಲಾರ್ಗು ಹೇಳ್ಕೊಬಹುದು. ಡೆಫಿನೆಟ್ಲಿ ಮೇಡಮ್, ಹೌದು. ಅಂದ್ರೆ ಮುಂಚೆನೆ ಅವರು ರಿಯಲಿಸ್ಟಿಕ್ ಫೀಲ್ ನಮ್ಮ ಮನೆಗೆ ಹೀಗೆ ಬರುತ್ತೆ ಅನ್ನೋದು ಫೀಲ್ ಮಾಡಬಹುದು, ಮುಂಚೆನೆ ಫೀಲ್ ಆಗಿರುತ್ತೆ ಅವ್ರಿಗೆ, ಹೀಗೆ ಬರುತ್ತೆ ಅನ್ನೋದು ಒಂದು ಅಂದ್ರೆ 100% ಹಾಗೆ ಕೊಡ್ತೀವಿ ನಾವು. ಒಂದು ಮನೆ ಕಟ್ಟಬೇಕು ಅಂದರೆ ನಾರ್ಮಲ್ ಆಗಿ ಸಿಂಪಲ್ ಆಗಿ ಬಂದು ಮನೆ ಕಟ್ತೀವಿ ಅಂದರೆ ಆಗಲ್ಲ ಮೇಡಮ್. ತುಂಬ ಚಾಲೆಂಜಸ್ ಇರುತ್ತೆ. ಲೈಕ್ ದಟ್ ಒಂದು ಸ್ಟಾರ್ಟ್ ಪ್ಲಾನಿಂಗಿಂದ ಹಿಡಿದು ನಿಮಗೆ 3D ಮಾಡಲಿಂಗ್ ಆಗಲಿ, ಮತ್ತು ಅದಕ್ಕೆ ಸ್ಟ್ರಕ್ಚರಲ್ ಡಿಸೈನ್ ಆಗಲಿ, ಇಂಟೀರಿಯರ್ ಡಿಸೈನ್ ಆಗಲಿ, ಎಲೆಕ್ಟ್ರಿಕಲ್ ಲೇಔಟ್, ಪ್ಲಂಬಿಂಗ್ ಲೇಔಟ್, ಇದೆಲ್ಲದು ಹಿಂದೆ ನಮ್ಮ ಟೀಮ್ ವರ್ಕ್ ಮಾಡುತ್ತೆ. ನೀವು ಹೋಗಿ ಒಬ್ರಿಗೆ ಯಾರಿಗೋ ಮನೆ ಕಟ್ಟಿಂದ ಕೊಟ್ಬಿಟ್ರೆ ಆ ಎಕ್ಸ್ಪರ್ಟೈಸ್ ವರ್ಕ್ ನಿಮಗೆ ಬರೋದಿಲ್ಲ. ಆ ವರ್ಕ್ನ ನಾವು ಮಾಡಿಕೊಡ್ತೀವಿ. ಅಂದರೆ ನೋಡಿ, ನಿಮ್ಗೆ ಇಲ್ಲಿ ಪ್ಲಾನಿಂಗ್ ಟೀಮ್ ಇದೆ, ಲೈಕ್ ದಟ್ ಮೆಟೀರಿಯಲ್ ಸೋರ್ಸಿಂಗ್ ಟೀಮ್ ಇರುತ್ತೆ, ಆ್ಯಂಡ್ 3D ಮಾಡಲಿಂಗ್ ನಿಮಗೆ ಎಲಿವೇಶನ್ ಹೇಗೆ ಬರಬೇಕು ಅನ್ನೋದೊಂದು ಡಿಸೈನ್ ಮಾಡಿರ್ತೀವಿ. ಆ ಥರ ಎಲ್ಲ ಟೀಮು ನಮ್ಮ ಹತ್ರ ಇರೋದ್ರಿಂದ ನಿಮ್ಗೆ ಈಸಿ ಟು ವರ್ಕ್. ನಮ್ದೊಂದು ಸಿಂಗಲ್ ರೂಫಲ್ಲಿ ನಿಮ್ಗೆ ಎಲ್ಲದೂ ಸಿಗುತ್ತೆ ಮೇಡಮ್. ಲೈಕ್ ದಟ್ ಸ್ಟಾರ್ಟ್ ಫ್ರಮ್ ನೀವು ಒಂದ್ಸಲ ನಮ್ಗೆ ಅಪ್ರೋಚ್ ಆದರೆ ಅಪ್ ಟು ಹೋಮ್ ಹ್ಯಾಂಡ್ ಓವರ್ವರೆಗೂ ಎಲ್ಲ ವರ್ಕು ನಾವೇ ಮಾಡಿಕೊಡ್ತೀವಿ. ಆ ಥರ ಟೀಮ್ ಇದೆ ನಮ್ಮದು, ಬಿಲ್ಟಪ್ ಟೀಮ್ ಇದೆ. ಅಂದರೆ ಇವಾಗ ನಾರ್ಮಲ್ ಆಗಿ ನೋಡಿದ್ರೆ ಮೇಡಮ್, ಕಸ್ಟಮರ್ ತುಂಬ ಇವಾಗ ವೀಡಿಯೋಸ್ ನೋಡ್ತಾರೆ. ಲೈಕ್ ದಟ್ ಅವ್ರದ್ದೇ ಆದ ಇನ್ಸ್ಪಿರೇಷನ್ ತೊಗೊಂಬರ್ತಾರೆ, ಅವ್ರದ್ದೇ ಆದ ರಿಕ್ವೈರ್ಮೆಂಟ್ ಇರುತ್ತೆ. ಆ ರಿಕ್ವೈರ್ಮೆಂಟ್ ಒಂದೊಂದು ಪ್ರಾಜೆಕ್ಟ್ಸು ಒಂದೊಂದು ಯುನಿಕ್ನೆಸ್ ತೋರಿಸ್ಬೇಕಾಗತ್ತೆ ನಾವು. ಅದರಿಂದ ಆ ರಿಕ್ವೈರ್ಮೆಂಟಿಗೆ ತಕ್ಕನಾಗಿ ನಮ್ಮ ಟೀಮ್ ವರ್ಕ್ ಮಾಡಬೇಕಾಗತ್ತೆ. ಅಂದರೆ ಸಾಕಷ್ಟು ಚಾಲೆಂಜಸ್ ಫೇಸ್ ಮಾಡ್ತೀರಾ. ಪ್ರತಿಯೊಂದು ಮನೇನು ಕಟ್ಬೇಕಾದ್ರೆ ಯುನಿಕ್ ಆಗಿ ಕಟ್ಬೇಕಾಗಿರುತ್ತೆ. ಅವ್ರದೇ ಆದಂಥ ಆಲೋಚನೆನ ನೀವು ಕನಸು ರೂಪದಲ್ಲಿ ನನಸು ಮಾಡಬೇಕಾಗುತ್ತೆ. ಅದರಿಂದ ಇಷ್ಟೊಂದು ಜನ ಎಲ್ಲ ವರ್ಕ್ ಮಾಡ್ತಾರೆ. ಎಸ್ ಮೇಡಮ್, ಹೌದು. ಒಂದು ಮೆಟೀರಿಯಲ್ ಅಂದರೆ ನನಗೆ ನಾರ್ಮಲ್ ಆಗಿ ನಾವೇ ಬಿಲ್ಡಿಂಗ್ ಕಟ್ಬಿಟ್ರೆ ಸೇಮ್ ಸಿಮಿಲರ್ ಆಗಿದ್ರು ನಾವು ಅದನ್ನ ಹೇಗೆ ತೋರ್ಸಕ್ಕಾಗುತ್ತೆ ಒಬ್ರು ಕಸ್ಟಮರ್ಗೆ ಸೇಮ್ ಲುಕ್ ಕಟ್ಟಿದ್ದೀರಾ ಅಂತ ಹೇಳ್ತಾರೆ. ಅಂದ್ರೆ ಇವಾಗಿನ ಕಸ್ಟಮರ್ದು ರಿಕ್ವೈರ್ಮೆಂಟ್ ಹಾಗೆ ಇರುತ್ತೆ. ಹೊಸ ಹೊಸ ಮೆಟೀರಿಯಲ್ ಅವರೇ ಹುಡುಕ್ತಾರೆ. ಅಂದ್ರೆ ಅವ್ರ ಇನ್ಸ್ಪಿರೇಷನ್ನ ನಾವು ಕಾರ್ಯರೂಪಕ್ಕೆ ತಗೊಂಬರೋದು ಇಂಪಾರ್ಟೆನ್ಸ್ ಇರುತ್ತೆ. ಆ ಥರ ನಾವು ಎಲ್ಲದನ್ನು ಅವ್ರ ರಿಕ್ವೈರ್ಮೆಂಟ್ ಆಗಲಿ, ಅವ್ರದ್ದು ಲೈಕ್ ದಟ್ ಯಾವ ಥರ ಮನೆ ಬೇಕೋ ಎಲ್ಲ ರೀತಿನೂ ಕಟ್ಕೊಡ್ತೀವಿ ನಾವು. ನೋಡಿ ಮೇಡಮ್, ನಮ್ದು ಇಷ್ಟು ಮನೆಗಳನ್ನ ಹ್ಯಾಂಡ್ ಓವರ್ ಮಾಡಿದ್ವಿ. ಇದು ನಮ್ದು ಹ್ಯಾಪಿನೆಸ್ ಹೋಮ್ ಹ್ಯಾಪಿನೆಸ್ ಡೆಲಿವರ್ಡ್ ಇದೆಲ್ಲ. ಹ್ಯಾಪಿ ಕಸ್ಟಮರ್ ಇವರೆಲ್ಲ. ಎಸ್ ಮೇಡಮ್, ಹೌದು. ಅಂದ್ರೆ ಒಬ್ಬೊಬ್ರದ್ದು ಒಂದು ಯುನಿಕ್ನೆಸ್ ಇರುತ್ತೆ, ಒಂದೊಂದು ಪ್ರಾಜೆಕ್ಟ್ ಅಲ್ಲೂ ಒಂದು ಯುನಿಕ್ನೆಸ್ ಇರುತ್ತೆ. ಆ ಥರ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಅಂಡ್ ಇಂಟೀರಿಯರ್ಸ್ ಎಸ್ಪೆಷಲಿ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಪ್ರಾಜೆಕ್ಟ್ಸ್ ಅಲ್ಲೂ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಆ ಥರ ನಮ್ಮ ಪ್ರಾಜೆಕ್ಟ್ಸ್ಗಳು ಇರುತ್ತೆ ಮೇಡಮ್. ಓಕೆ, ಬೇಸಿಕ್ ಇಂದ ಹಿಡಿದು ಪ್ರೋ ಲೆವೆಲ್ ವರೆಗೂ ಎಲ್ಲ ವರ್ಕ್ನು ಮಾಡ್ಕೊಡ್ತೀರಾ ನೀವು? ಸರ್, ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಮೆಟೀರಿಯಲ್ ಮುಖ್ಯ ಆಗುತ್ತೆ. ಇಲ್ಲಿ ಬಂದಾಗ ಏನೆಲ್ಲ ಮೆಟೀರಿಯಲ್ಸ್ನ ನೀವು ಕಸ್ಟಮರ್ಗೆ ಲೈವ್ ಆಗಿ ತೋರಿಸ್ತೀರಾ? ಹಾಂ, ಬನ್ನಿ ಮೇಡಮ್, ನಮ್ಮದು ಮೆಟೀರಿಯಲ್ ಸೆಲೆಕ್ಷನ್ ಏರಿಯಾ ಕರ್ಕೊಂಡು ಹೋಗ್ತೀನಿ. ನಾವು ಟೋಟಲ್ ಕನ್ಸ್ಟ್ರಕ್ಷನಲ್ಲಿ ಮತ್ತು ಇಂಟೀರಿಯರ್ಸಲ್ಲಿ ಯಾವ್ದಾವ್ದು ಮೆಟೀರಿಯಲ್ ಟೋಟಲಾಗಿ ಸೆಲೆಕ್ಷನ್ ಮಾಡೋದು ಇಲ್ಲೇನೆ. ಆ್ಯಕ್ಚುಲಾಗಿ ಇಲ್ಲಿ ನಾವು ಆಲ್ ದ ಮೆಟೀರಿಯಲ್ಸ್ ಮ್ಯಾಕ್ಸಿಮಮ್ ಏನೇನು ಕಸ್ಟಮರಿಗೆ ತೋರಿಸ್ಬೋದು ಅದೆಲ್ಲ ಮೆಟೀರಿಯಲ್ಸು ಇಟ್ಟಿದ್ದೀವಿ ಇಲ್ಲಿ. ಅಂದರೆ ನಿಮ್ಗೆ ಇನಿಷಿಯಲ್ ಆಗಿ ಬಂದರೆ ಒಂದು ಕನ್ಸ್ಟ್ರಕ್ಷನ್ ಅಂತ ಬಂದಾಗ ನಿಮಗೆ ಬೇಸ್ಮೆಂಟ್ ಸ್ಟ್ರಕ್ಚರ್ ಇಂಪಾರ್ಟೆಂಟ್ ಆಗುತ್ತೆ. ಕಸ್ಟಮರ್ಗೆ ಯಾವಾಗಲೂ ಫಿನಿಶಿಂಗ್ ಮೆಟೀರಿಯಲ್ಗಿಂತ ಯಾವಾಗಲೂ ಅವರು ದಟ್ ವರಿ ಅಬೌಟ್ ಸ್ಟ್ರಕ್ಚರ್. ಅಂದರೆ ಬೇಸ್ ಎಷ್ಟು ಸ್ಟ್ರಾಂಗ್ ಆಗಿ ಮಾಡ್ತೀರಾ ನೀವು. ಒಬ್ರು ಬಿಲ್ಡರಿಗೆ ಕೊಡ್ತಿದ್ದಾರೆ ಅಂದರೆ ಅದೊಂದು ಡೌಟ್ ಇರುತ್ತೆ ಅವ್ರಿಗೆ. ಲೈಕ್ ದಟ್ ಇವ್ರು ಕಡಿಮೆ ಮೆಟೀರಿಯಲ್ ಯೂಸ್ ಮಾಡ್ಬಿಡ್ತಾರಾ, ಸ್ಟೀಲ್ ಕಡಿಮೆ ಹಾಕ್ಬಿಡ್ತಾರಾ, ದೀಸ್ ಆಲ್ ಡೌಟ್. ಕ್ವಾಲಿಟಿ ಕಡಿಮೆ ಮಾಡ್ತಾರೆ. ಯಾಕೆಂದರೆ ದಟ್ ಬಿಲ್ಡರ್ ಮೆಂಟಾಲಿಟಿ ಹೆಂಗಿರುತ್ತೆ ಅಂತ ಅವರು ಲೈಕ್ ಸೇವಿಂಗ್ಸ್ ಜಾಸ್ತಿ ಮಾಡೋದಕ್ಕೆ ಸ್ಟ್ರಕ್ಚರಲ್ಲಿ ಕಡಿಮೆ ಮಾಡಿಬಿಡ್ತಾರೆ ಅನ್ನೋದು ಒಂದಿರುತ್ತೆ. ಬಟ್ ಅದನ್ನು ನಾವು ಲೈಕ್ ಕಸ್ಟಮರ್ ಬಂದಾಗ ಇದೇ ಮೆಟೀರಿಯಲ್ ಯೂಸ್ ಮಾಡ್ತೀವಿ ನಾವು, ಇದೇ ಕ್ವಾಲಿಟಿ ಇರುತ್ತೆ, ಅದೆಲ್ಲದನ್ನು ಇಲ್ಲೇ ಸ್ಯಾಂಪಲ್ ಇಟ್ಬಿಟ್ಟಿದೀವಿ. ಅದಕ್ಕೆ ದಟ್ ಕಸ್ಟಮರ್ ಅವ್ರಿಗೆ ಖುಷಿ ಆಗಬೇಕು. ಓಕೆ, ನನಗೆ ಬರ್ತಾರೆ ಬಿಲ್ಡಿಂಗಿಗೆ ಇದೇ ಮೆಟೀರಿಯಲ್ಲು, ಓಕೆ ನಾನು ಐ ಆಮ್ ಸ್ಯಾಟಿಸ್ಫೈಡ್, ಈ ಮೆಟೀರಿಯಲ್ ಯೂಸ್ ಮಾಡ್ತಿದ್ದಾರೆ, ಈ ಸೈಡ್ಗೂ ಇದೇ ಹೋಗುತ್ತೆ ಮೆಟೀರಿಯಲ್. ಆಗಿರುತ್ತೆ ಕನ್ಸ್ಟ್ರಕ್ಷನ್ಸಲ್ಲಿ. ಲೈಕ್ ದಟ್ ಬೇಸ್ಮೆಂಟ್ ಅಂತ ಬಂದಾಗ ಒಂದು ಸ್ಟೀಲ್ ಅಂತ ಬರುತ್ತೆ ಮೇಡಮ್. ಸ್ಟೀಲಲ್ಲಿ ನಿಮಗೆ ಈಗ TMT ಬಾರ್ ಅಂತ ಹೇಳ್ತೀವಿ. ಲೈಕ್ ಅದರಲ್ಲಿ ಗ್ರೇಡ್ಸ್ ಬರುತ್ತೆ, FE 550 ಅಂತ ಗ್ರೇಡ್ ಬರುತ್ತೆ. ಮೇನ್ಲಿ ಅದನ್ನೇ ಯೂಸ್ ಮಾಡ್ತಾ ಇದೀವಿ. ಈಗ ಸ್ಟೀಲಲ್ಲಿ ಏನಾಗುತ್ತೆ, ನಿಮಗೆ ಈ ಹ್ಯಾಟ್ಸ್ಗಳು ತುಂಬ ಬರುತ್ತೆ. ಪ್ರತಿಯೊಂದು ಬ್ರ್ಯಾಂಡಿಂಗಲ್ಲೂ ಒಬ್ಬೊಬ್ರು ಬಂದು ತೋರಿಸ್ತಾರೆ ಈ ಸ್ಟೀಲ್ ಯೂಸ್ ಮಾಡಿ ಅಂತ, ಸೆಲೆಬ್ರಿಟೀಸ್ ಬಂದು ತೋರಿಸ್ತಾರೆ. ಬಟ್ ಅವ್ರ ಕಸ್ಟಮರಿಗೆ ಕನ್ಫ್ಯೂಸ್ ಇರುತ್ತೆ. ಡೈಲಿ ಒಬ್ಬೊಬ್ರು ಬಂದು ತೋರಿಸ್ತಾರೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ, ಯಾವ್ದು ಯೂಸ್ ಮಾಡೋದು ಅನ್ನೋದು. ಬಟ್ ಅದರಲ್ಲಿ ಮೇಯ್ನ್ ವರ್ಕ್ ಆಗೋದು
ದಟ್ ಸೆಲೆಬ್ರಿಟಿ ಫೇಸ್ ಅಲ್ಲ, ಕ್ವಾಲಿಟಿ ಆಫ್ ಮೆಟೀರಿಯಲ್. ಓಕೆ ಕ್ವಾಲಿಟಿ ಏನು ಬರುತ್ತೆ ಅನ್ನೋದು. ಇವಾಗ ಇದ್ರದ್ದು ಆಕ್ಚುಲಿ ಟೆನ್ಸೈಲ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ಇದ್ರದ್ದು ಟೆನ್ಸೈಲ್ ಅಂಡ್ ಕಂಪ್ರೆಷನ್ ಸ್ಟ್ರೆಂತ್ ಎಷ್ಟಿರಬೇಕು ಅನ್ನೋದು ಇಂಪಾರ್ಟೆನ್ಸ್ ಆಗುತ್ತೆ. ಇದ್ರದ್ದು ಗ್ರೇಡ್ FE550 ಅಂತ ಏನು ಕೊಟ್ಟಿರ್ತೀವಲ್ವಾ, ಅದ್ರದ್ದು ಗ್ರೇಡ್ ಮೇಲೆ ವರ್ಕ್ ಆಗುತ್ತೆ ಇದೆಲ್ಲ. ಅದನ್ನು ಯಾವುದು ಬ್ರ್ಯಾಂಡ್ ಮೇಲೆ ವರ್ಕ್ ಆಗಲ್ಲ. ಓಕೆ ಆದ್ರಿಂದ ಆ ಸೆಲೆಕ್ಷನ್ ಇಲ್ಲೇ ಮಾಡಿಸ್ತೀವಿ. ಆ ಥರ ಟೆನ್ಸೈಲ್ ಅವ್ರದ್ದು ಟೆಸ್ಟ್ ಸರ್ಟಿಫಿಕೇಟ್ಸ್ ತೊಗೊಂಡಿರ್ತೀವಿ ನಾವು. ಇದು ಇದ್ರಲ್ಲಿ ಪಾಸ್ ಆಗಿದೆಯಾ, ಆ ಟೆಸ್ಟ್ಗಳಲ್ಲಿ ಪಾಸ್ ಆಗಿದೆಯಾ, ಇದೆಲ್ಲ ಚೆಕ್ ಮಾಡಿ ನಾವು ಅಪ್ರೂವ್ ಮಾಡಿ ಇಟ್ಕೊಂಡಿರ್ತೀವಿ ಸ್ಟೀಲ್. ಇದನ್ನೇ ಕಸ್ಟಮರ್ಗೆ ನಾವು ಹೇಳ್ತೀವಿ, ಇದನ್ನ ತಗೊಳ್ಳಿ ಸರ್ ಚೆನ್ನಾಗಿ ಬರುತ್ತೆ ನಿಮಗೆ. ಓಕೆ ಅಂದರೆ ಇದರಲ್ಲಿ ಇಫ್ ಎಕನಾಮಿಕಲ್ ಇದ್ದರೆ ಯಾವ್ದು ಹೋಗ್ಬೋದು, ಇಫ್ ಕಸ್ಟಮರ್ ಇಲ್ಲ ನಾನು ಇನ್ನೂ ಸ್ಪೆಂಡ್ ಮಾಡ್ತೀನಿ ಅಂದರೆ ಇನ್ನು ಬೇರೆ ಸ್ಟೀಲ್ ಯಾವ್ದು ಹೋಗ್ಬೋದು ಅಂದರೆ ಸಜೆಸ್ಟ್ ಮಾಡ್ತೀವಿ. ಅವ್ರ ಬಜೆಟ್ನಾಗಿ ನೀವು ಮೆಟೀರಿಯಲ್ಸ್ ಚೂಸ್ ಮಾಡಿ ಕೊಡ್ತೀರಾ. ಎಸ್ ಮೇಡಮ್. ಕನ್ಫ್ಯೂಷನ್ ಇರುತ್ತೆ ಅಂದರೆ ಒಬ್ರು ಬಿಲ್ಡರ್ಸಿಗೆ ಕೊಟ್ಟರೆ ನಮ್ಮ ಮನೇನ ಯಾವ ರೀತಿ ಕಟ್ತಾರೋ ಏನೋ, ಯಾವ ರೀತಿ ಮೆಟೀರಿಯಲ್ಸ್ ಹಾಕ್ತಾರೋ ಏನೋ ಅಂತ ಟೋಟಲಿ ಅವ್ರು ತಲೆ ಕೆಡಿಸ್ಕೊಳ್ತಾರೆ. 100% ಕನ್ಫ್ಯೂಷನ್ ಇರ್ತಾರೆ. ಯಾಕಂದ್ರೆ ಒಬ್ರು ಕಸ್ಟಮರ್ ನಮ್ಮ ಹತ್ರ ಬಂದಿದ್ದಾರೆ ಅಂದ್ರೆ ಒನ್ ಡೇಲಿ ಯಾರು ಕ್ಲೋಸ್ ಆಗಲ್ಲ. ಯಾಕಂದ್ರೆ ದೇ ಆರ್ ಗಿವಿಂಗ್ ದಟ್ ಡ್ರೀಮ್, ಅವ್ರ ಡ್ರೀಮ್ ನ ನಮ್ಮ ಕೈ ಕೊಡ್ತಾ ಇರ್ತಾರೆ. ಅವ್ರಿಗೆ ತುಂಬಾ ಕನ್ಫ್ಯೂಷನ್ಸ್ ನ ಎಲ್ಲ ಸಾರ್ಟ್ ಔಟ್ ಮಾಡೋದಕ್ಕೆ ನಾವಿದೀವಿ ಇಲ್ಲಿ. ಲೈವ್ ಆಗಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ನಿಮ್ಮ ಮನೆಗೆ ಯಾವ ಮೆಟೀರಿಯಲ್ಸ್ ನೀವೇ ಚೂಸ್ ಮಾಡ್ಬೋದು ಅಂತ ಹೇಳಿ. ನೆಕ್ಸ್ಟ್ ಇದು ಬಂದಾಗ ಬೇಸ್ಮೆಂಟಿಗೆ ಇದು ಬೇಕೇ ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ರೆ ಇನ್ ವಾಲ್ ಕನ್ಸ್ಟ್ರಕ್ಷನ್ ಮೇಡಮ್. ವಾಲ್ ಕನ್ಸ್ಟ್ರಕ್ಷನ್ ಅಲ್ಲಿ ಕಸ್ಟಮರ್ ಕನ್ಫ್ಯೂಷನ್ಸ್ ಅಂದ್ರೆ ಬ್ರಿಕ್ ಕನ್ಸ್ಟ್ರಕ್ಷನ್ ಹೋಗ್ಬೇಕಾ, ಬ್ಲಾಕ್ ಕನ್ಸ್ಟ್ರಕ್ಷನ್ ಹೋಗ್ಬೇಕಾ ಅನ್ನೋದು. ಅಂದ್ರೆ ಬ್ರಿಕ್ ಅಂದ್ರೆ ಇದು ಬ್ರಿಕ್ ಅಂತ ಹೇಳ್ತೀವಿ, ಬಂಡ್ ಬ್ರಿಕ್ ಮೇಸನ್ರಿ, ಇಟ್ಟಿಗೆ ಅಂತಾನೆ ಹೇಳ್ಬೋದು. ಇದರಲ್ಲಿ 2 ವೆರೈಟೀಸ್ ಇದೆ. ದಿಸ್ ಇಸ್ ಟೇಬಲ್ ಮೌಡೆಡ್ ಅಂತ ಹೇಳ್ತೀವಿ, ಇದು ವೈರ್ ಕಟ್ ಬ್ರಿಕ್ಸ್ ಅಂತ ಹೇಳ್ತೀವಿ. ಸ್ಮಾಲ್ ಕ್ವಾಲಿಟಿ ಡಿಫ್ರೆನ್ಸ್ ಬರುತ್ತೆ ಇದಕ್ಕೂ ಅದಕ್ಕೂ. ಅಂದ್ರೆ ಇದರಲ್ಲಿ ನಿಮ್ಗೆ ಇದು ಕಿಲ್ ಪ್ರೋಸೆಸ್ ಅಲ್ಲಿ ಆಗಿರುತ್ತೆ, ದಿಸ್ ಇಸ್ ಬರ್ನಿಂಗ್ ಪ್ರೋಸೆಸ್ ಅಲ್ಲಿ ಆಗಿರುತ್ತೆ. ಅಂದ್ರೆ ಎಂಡಿಂಗ್ ಅಲ್ಲಿ ಇರೋದು ಸ್ವಲ್ಪ ನಿಮ್ಗೆ ಸರಿಯಾಗಿ ಬರ್ನ್ ಆಗಿಲ್ಲ ಅಂದ್ರೆ ಕ್ವಾಲಿಟಿ ಸ್ವಲ್ಪ ಇಶ್ಯೂಸ್ ಬರುತ್ತೆ. ದೀಸ್ ಕ್ವಾಲಿಟಿ ಇಶ್ಯೂಸ್ ಬರೋದಿಲ್ಲ. ಆದ್ರಿಂದ ಇದು ಬ್ರಿಕ್ ಮೇಸನ್ರಿನಾದ್ರೂ ಮಾಡ್ಬೋದು, ಬ್ಲಾಕ್ ಮೇಸನ್ರಿನಾದ್ರೂ ಮಾಡ್ಬೋದು. ಬ್ಲಾಕ್ ಅಂದ್ರೆ ನಿಮ್ಗೆ ಸ್ವಲ್ಪ ಬಿಗ್ಗರ್ ಸೈಜಸ್ ಅಲ್ಲಿ ಬರುತ್ತೆ, CC ಬ್ಲಾಕ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸಿಮೆಂಟ್ ಕಾಂಕ್ರೀಟ್ ಬ್ಲಾಕ್ಸ್ ಅಂತಾನೆ ಹೇಳ್ತೀವಿ. ಅಂದ್ರೆ ಇದು 6 inches ಬರುತ್ತೆ, ದಿಸ್ ಇಸ್ 9 inches ವಾಲ್. ಇಫ್ ಒಬ್ಬರು ಸೈಟ್ ಚಿಕ್ಕದಿದೆ ಅಂದ್ರೆ 9 inches ವಾಲ್ ಹೋದಾಗ ಸ್ವಲ್ಪ ಸ್ಪೇಸ್ ಕಂಜೆಸ್ಟ್ ಆಗುತ್ತೆ. ಈಗ ಮೇಜರ್ಲಿ ನಮ್ದೆಲ್ಲ ಫ್ರೇಮ್ಡ್ ಸ್ಟ್ರಕ್ಚರ್ ಇರುತ್ತೆ. ಮುಂಚೆ ಹೆಂಗೆ ಅಂದ್ರೆ ಬ್ರಿಕ್ ಕನ್ಸ್ಟ್ರಕ್ಷನ್ ಮಾಡಿದ್ರೇನೆ ಸ್ಟ್ರಾಂಗು ಬಿಲ್ಡಿಂಗು, ಇಲ್ಲ ಅಂದ್ರೆ ಬ್ಲಾಕ್ ಅನ್ನೋದು ಯೂಸೇ ಮಾಡ್ತಿರಲಿಲ್ಲ ಬಿಫೋರ್ ದಟ್. ಅವಾಗೆಲ್ಲ ಲೋಡ್ ಬೇರಿಂಗ್ ವಾಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಟೋಟಲ್ ವಾಲ್ ಮೇಲೆನೆ ಲೋಡ್ ಬೀಳೋದು. ಇವಾಗ ಆಗಿಲ್ಲ, ಟೋಟಲ್ ಪಿಲ್ಲರ್ ಅಂಡ್ ಬೀಮ್ ಕನೆಕ್ಟ್ ಆಗಿರುತ್ತೆ, ಅಂದ್ರೆ ಆ ಫ್ರೇಮ್ ಮೇಲೆ ಲೋಡ್ ಬೀಳ್ತಾ ಇರುತ್ತೆ. ದೀಸ್ ಆಲ್ ಪಾರ್ಟಿಷನ್ ವಾಲ್ಸ್. ಆದ್ರಿಂದ ಯಾವುದೇ ತಗೊಂಡ್ರಿ ದಟ್ ಗೋಯಿಂಗ್ ಗುಡ್, ಅಪ್ರೂವ್ಡ್ ಎರಡೂ. ಅಂದ್ರೆ ಬ್ಲಾಕ್ ಕನ್ಸ್ಟ್ರಕ್ಷನ್ ಆದ್ರೂ ಮಾಡ್ಬೋದು, ಬ್ರಿಕ್ ಆದ್ರೂ ಮಾಡ್ಬೋದು. ಅವ್ರಿಗೆ ಕನ್ಫ್ಯೂಷನ್ ಇದ್ದಿದ್ದು ಕ್ಲಿಯರ್ ಆಯ್ತು. ಮತ್ತೆ ಯಾವ ಕ್ವಾಲಿಟಿನ ಯೂಸ್ ಮಾಡಬೇಕು ಅಂತಾನು ಕೂಡ ಇಲ್ಲಿ ಬಂದ್ರೆ ಅವ್ರು ಚೂಸ್ ಮಾಡಬಹುದು. ಸ್ಯಾಂಪಲ್ಸ್ ಇರುತ್ತೆ. ಓಕೆ, ಸ್ಯಾಂಪಲ್ ಎಲ್ಲ ನೋಡಬಹುದು. ಎಸ್, ಅಂದ್ರೆ ಈಗ ನಾವು ಬ್ಲಾಕ್ ಕೊಟ್ಟಿದೀವಿ ಅಂದ್ರೂ ಇದ್ರದ್ದು ಕಂಪ್ರೆಸಿವ್ ಸ್ಟ್ರೆಂತ್ ಏನಿರುತ್ತೆ, ದಿಸ್ ಇಸ್ ಫಿನಿಶಿಂಗ್ ಹೇಗಿರುತ್ತೆ, ಅಂದ್ರೆ ಇದ್ರಲ್ಲಿ ನೋಡಿ ನಿಮ್ ಕ್ವಾಲಿಟಿ ಅಂಡ್ ವೆಯ್ಟ್ ನಿಮ್ಗೆ ಇದನ್ನ ಎತ್ತಕ್ಕೆ ಆಗಲ್ಲ, ಆ ತರ ವೆಯ್ಟ್ ಇದೆ ಅದು. ಆ ಥರ ಹೋದಾಗ ನಿಮ್ಗೆಲ್ಲ ಮೆಟೀರಿಯಲ್ ಸೆಲೆಕ್ಷನ್ಸ್ ಇಲ್ಲೇ ಸಿಗುತ್ತೆ. ನೆಕ್ಸ್ಟ್ ಮನೆ ಬಂದಾಗ ಮೇನ್ ಇಂಪಾರ್ಟೆಂಟ್ 2 ಮುಗೀತು. ನೆಕ್ಸ್ಟ್ ಅಂತ ಬಂದಾಗ ಟೈಲ್ಸು, ಗ್ರಾನೈಟು, ಅದು ಕನ್ಫ್ಯೂಷನ್ ಇರುತ್ತೆ. ಕಲರ್ ಕಾಂಬಿನೇಷನ್ನು, ಡಿಸೈನು, ನಿಮ್ಮಲ್ಲಿ ಯಾವ ರೀತಿ ಎಲ್ಲ ಡಿಸೈನ್ ಇಲ್ಲಿ ಬಂದಾಗ ಅವ್ರು ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಚೂಸ್ ಮಾಡ್ಬೋದು. ಅಂದ್ರೆ ನಮ್ದು ಇಂಟೀರಿಯರ್ ಅಂಡ್ ಕನ್ಸ್ಟ್ರಕ್ಷನ್ ಎರಡೂ ಮಾಡೋದ್ರಿಂದ ಮೇಡಮ್ ನಾವು ಥೀಮ್ ನ ಮ್ಯಾಚ್ ಮಾಡ್ತೀವಿ. ಲೈಕ್ ಅಂದ್ರೆ ಇವಾಗ ಒಬ್ರು ಕಸ್ಟಮರ್ ಆಕ್ಚುಲಿ ನಮಗೆ ಕನ್ವರ್ಟ್ ಆಗಿದ್ದಾರೆ ಅಂದ್ರೆ ನಾವು ಇಂಟೀರಿಯರ್ಸು ಆಲ್ರೆಡಿ ಡಿಸೈನ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ. ಇಫ್ ದೇ ಆರ್ ಗೋಯಿಂಗ್ ವಿತ್ ಇಂಟೀರಿಯರ್ಸ್ ಎಲ್ಲ ಡಾರ್ಕ್ ಥೀಮಲ್ಲಿ ಹೋಗ್ತೀರಾ ಅಂದ್ರೆ ಫ್ಲೋರಿಂಗ್ ಲೈಟ್ ಥೀಮಲ್ಲಿ ಸೆಲೆಕ್ಟ್ ಮಾಡಿಸ್ತೀವಿ. ಇಫ್ ಕಸ್ಟಮರ್ ಇಲ್ಲ ನಾನು ಲೈಟ್ ಥೀಮಲ್ಲಿ ಇಂಟೀರಿಯರ್ ಹೋಗ್ತೀನಿ ಅಂದ್ರೆ ಫ್ಲೋರಿಂಗ್ ಡಾರ್ಕ್ ಥೀಮಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಅಂದ್ರೆ ಆ ನಮ್ಮ ಹತ್ರ ಬಂದ್ರೆ ಅದೆಲ್ಲ ಮ್ಯಾಚಿಂಗ್ ಮಾಡಿ ನಿಮ್ಗೆ ಟೋಟಲ್ ಒಂದು ಔಟ್ಕಮ್ ಕೊಡ್ತೀವಿ. ಲೈಕ್ ದಟ್ ಈ ಗ್ರಾನೈಟ್ ಅಂತ ಬಂದ್ರೆ, ಇವಾಗ ನಿಮ್ ಗ್ರಾನೈಟ್ ಅಂದ್ರೆ ನ್ಯಾಚುರಲ್ ಮೆಟೀರಿಯಲ್ ಇದು. ಇದ್ರಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ ಅಂಡ್ ಕಾಸ್ಟಿಂಗ್ ಆಲ್ಸೋ ತುಂಬಾ ಡಿಫ್ರೆಂಟ್ ಇರುತ್ತೆ. ಇದರಲ್ಲಿ ಬ್ಲಾಕ್ ಗ್ಯಾಲಕ್ಸಿ ಬರುತ್ತೆ, ತುಮಕೂರು ಪಾರಾಪರಿ ಬರುತ್ತೆ, ಸಾದ್ರಳ್ಳಿ ಸ್ಟೋನ್ ಅಂತ ಬರುತ್ತೆ, ಅಂಡ್ ವೆರೈಟೀಸ್ ಇರುತ್ತೆ ಮೇಡಮ್. ಅಂದ್ರೆ ಇಲ್ಲಿ ನಿಮ್ಗೆ ಸ್ವಲ್ಪ ಸ್ಯಾಂಪಲ್ ಕಡಿಮೆ ಸಿಕ್ಕಿದ್ರು ಹೇಗೆ ನಾವು ಔಟ್ಲೆಟ್ಸ್ ಕರ್ಕೊಂಡು ಹೋಗ್ತೀವಿ, ಅಲ್ಲೂ ನೋಡ್ಬೋದು ನೀವು. ಫ್ಲೋರಿಂಗ್ ಮೆಟೀರಿಯಲ್ ಅಂದ್ರೆ ಒಂದು ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸಮ್ ಸ್ಯಾಂಪಲ್ಸ್ ಇಲ್ಲಿ ಇಟ್ಟಿರ್ತೀವಿ, ಕ್ವಾಲಿಟಿ ತೋರಿಸ್ತೀವಿ ನಾವು, ನಿಮಗೆ ಡಿಫ್ರೆನ್ಸ್ ತೋರಿಸ್ತೀವಿ. ಅಂದ್ರೆ ಇವಾಗ ಫ್ಲೋರಿಂಗ್ ಅಲ್ಲಿ ಸ್ಮಾರ್ಟ್ ಮಾರ್ಬಲ್ ಅಂತ ಬಂದಿದೆ, ಅಂದ್ರೆ ಟೈಲ್ ಮೆಟೀರಿಯಲ್, ವೆಟ್ರಿಫೈಡ್ ಟೈಲ್ ಮೆಟೀರಿಯಲ್ ಇವಾಗ ತುಂಬಾ ಮೂವಿಂಗ್ ಆಗಿರುತ್ತೆ. ಅಂದ್ರೆ ಆ ಕ್ವಾಲಿಟಿ ಹೆಂಗಿರುತ್ತೆ ಅನ್ನೋದು ಇಲ್ಲೇ ತೋರಿಸಿರ್ತೀವಿ. ಕಸ್ಟಮರ್ ಯಾವ್ದು ಹೋಗ್ಬೇಕು ಅನ್ನೋದು ಇಲ್ಲಿ ಫಿಕ್ಸ್ ಆಗಿ ಸೆಲೆಕ್ಷನ್ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಓಕೆ, ಅಂದ್ರೆ ಅವರೆಲ್ಲ ಒಂದು ಗೂಗಲಲ್ಲಿ ಒಂದು ಈ ರೀತಿಯಾದಂಥ ಟೈಲ್ಸು, ಗ್ರಾನೈಟ್ಸ್ ನೋಡ್ಕೊಂಡು ಬಂದಿರ್ತಾರೆ ಅಂದ್ರೂ ಕೂಡ ಆ ಥರದ್ದು ನೀವು ಫಿನಿಶಿಂಗ್ ಮಾಡ್ಕೊಡ್ತೀವಿ. ಎಸ್ ಮೇಡಮ್, ಡೆಫಿನೆಟ್ಲಿ ಅವ್ರದ್ದು ಇನ್ಸ್ಪಿರೇಷನ್ಸ್ ಏನಾದರೂ ತೊಗೊಂಬರ್ಲಿ, ನಾವು ಆ ಮೆಟೀರಿಯಲ್ಸ್ನ ಹುಡುಕಿ ನಾವು ಮಾಡ್ಕೊಡೋ ಜವಾಬ್ದಾರಿ ನಮ್ಮದು. ಓಕೆ, ನೆಕ್ಸ್ಟ್ ಇದೆಲ್ಲ ಬಂದಾದ ನಂತರ ವಾಲ್ ಕಲರಿಂಗ್ ಕಾಂಬಿನೇಷನ್ನು ಎಲ್ಲ ಯಾವ ರೀತಿ ಚೂಸ್ ಮಾಡಬೇಕು ಅನ್ನೋದೇ ಕನ್ಫ್ಯೂಷನ್ ಇರುತ್ತೆ.
ನಮ್ಮ ಆರ್ಕಿಟೆಕ್ಟ್ ಅದರಲ್ಲಿ ಎಲ್ಲದು ಸಜೆಸ್ಟ್ ಮಾಡ್ತಾರೆ ಮೇಡಮ್. ಯಾಕೆ ಅಂದರೆ ಒಬ್ಬೊಬ್ರು ಇವಾಗ ಮುಂಚೆ ಥರ ಹೆಂಗೆಂದ್ರೆ ಈ ವಾಲ್ ಒಂದು ಕಲರು, ದಿಸ್ ವಾಲ್ ಒಂದು ಕಲರ್ ಇರೋದಿಲ್ಲ. ಟೋಟಲ್ ಇಂಟೀರಿಯರ್ ಕಾನ್ಸೆಪ್ಟ್ ಇದ್ದಾಗ ಲೈಕ್ ದಟ್ ಒಂದು ಥೀಮಲ್ಲಿ ಮಾಡ್ತೀವಿ. ಹಂಗೋದಾಗ ನಿಮ್ಗೆ ಸೆಲೆಕ್ಷನ್ಸು ಇಲ್ಲೇ ಸಿಕ್ಬಿಡುತ್ತೆ. ಲೈಕ್ ದಟ್ ಒಂದು ಕಲರ್ ಪ್ಯಾಲೆಟಲ್ಲಿ ನಿಮ್ಗೆ ಯಾವ್ದು ಹೋಗ್ಬೇಕು, ಇಫ್ ಎನಿ ವಾಲ್ನ ಹೈಲೈಟ್ ಮಾಡ್ತಾ ಇದ್ದೀರಾ ಅದನ್ನು ಇಲ್ಲೇ ಸೆಲೆಕ್ಟ್ ಮಾಡ್ಬೋದು. ಸಮ್ ಟೆಕ್ಸ್ಚರ್ ಪೇಂಟ್ಸ್ ಆಗಲಿ ಲೈಕ್ ದಟ್ ತುಂಬ ಟೆಕ್ಸ್ಚರ್ ಪೇಂಟ್ಸ್ ಬರುತ್ತೆ. ಅದರಲ್ಲಿ ವೆರೈಟೀಸ್ ಯಾವ್ದು ಬೇಕೋ ಇಲ್ಲೇ ಸೆಲೆಕ್ಟ್ ಮಾಡ್ಬೋದು. ಅಂದರೆ ತುಂಬ ಮೆಟೀರಿಯಲ್ಸ್ ಇದೆ ಮೇಡಮ್. ಒಂದು ಕನ್ಸ್ಟ್ರಕ್ಷನ್ಗೆ ನಿಮ್ಗೆ ಎಷ್ಟು ಮೆಟೀರಿಯಲ್ ಬೇಕು ಮ್ಯಾಕ್ಸಿಮಮ್ ಇಲ್ಲಿ ನಾವು ಇಟ್ಟಿದ್ದೀವಿ. ಅಂದರೆ ಇಫ್ ಇಂಟೀರಿಯರ್ಸಿಗೆ ಬಂದರೆ ಇಂಟೀರಿಯರ್ ರಾಫ್ಟರ್ ಸೆಲೆಕ್ಷನ್ ಆಗಲಿ, ಲ್ಯಾಮಿನೇಟ್ ಸೆಲೆಕ್ಷನ್ ಆಗಲಿ, ಪ್ಲೈವುಡ್ ಸೆಲೆಕ್ಷನ್ ಆಗಲಿ, ಎವ್ರಿಥಿಂಗ್ ನಿಮ್ಗೆ ಇಲ್ಲೇ ಫೀಲ್ ಆಗುತ್ತೆ ದಟ್ ವಾಟ್ ಕ್ವಾಲಿಟಿ ವಿ ಆರ್ ಯೂಸಿಂಗ್. ಆ ಕ್ವಾಲಿಟಿ ಮೇಲೆ ನೀವು ಸಜೆಸ್ಟ್ ಮಾಡ್ಕೊಂಡು ಅಂದರೆ ನೀವು ನೆಕ್ಸ್ಟ್ ಏನು ಬೇಕಾದ್ರೂ ಡಿಸೈಡ್ ಮಾಡ್ಕೋಬೋದು. ನಾನು ಯೂಸ್ ಮಾಡ್ತಿರೋ ಕ್ವಾಲಿಟಿ ಇದನ್ನು ಕ್ಲಾರಿಟಿ ಇರುತ್ತೆ ಕಸ್ಟಮರ್ಗೆ. ಸರ್, ಇಷ್ಟೆಲ್ಲ ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ನ ಮನೆ ಕಟ್ಟಲಿಕ್ಕೆ ಯೂಸ್ ಮಾಡೋದ್ರಿಂದ ಎಷ್ಟು ಬಜೆಟ್ ಆಗ್ಬೋದು ಸರ್? ಏನೆಲ್ಲ ಪ್ರೈಸ್ ಆಗ್ಬೋದು? ಅಂದರೆ ಮ್ಯಾಮ್ ನಮ್ಮದು ಪ್ಯಾಕೇಜ್ ಸಿಸ್ಟಮಲ್ಲೇ ವರ್ಕ್ ಆಗುತ್ತೆ. ಅಂದರೆ ಕಸ್ಟಮರ್ ರಿಕ್ವೈರ್ಮೆಂಟ್ ತೊಗೊಂಬಂದರೆ ನಮ್ಮ ಪ್ಯಾಕೇಜ್ ಸಿಸ್ಟಮ್ ಅನ್ನಂದರೆ ಸ್ಟಿಕ್ಕನ್ ಆಗೋದಿಲ್ಲ. ಲೈಕ್ ಅದನ್ನು ಕಸ್ಟಮೈಸ್ ಮಾಡ್ತೀವಿ. ಈಗ ನಮ್ಮದೊಂದು ಪ್ಯಾಕೇಜ್ ಅಂದರೆ ರಿಯಲಿ 4 ಪ್ಯಾಕೇಜಸ್ ಇದೆ. ಸ್ಟ್ಯಾಂಡರ್ಡ್ ಪ್ಯಾಕೇಜ್, ಪ್ರೀಮಿಯಂ ಪ್ಲಸ್, ಲಕ್ಸುರಿ ಪ್ಯಾಕೇಜಸ್ ಅಂತ. ಆಲ್ ಅಂದರೆ 1850 rupees ಪರ್ ಸ್ಕ್ವೇರ್ ಫೀಟ್ ನಿಂತನೂ ಸ್ಟಾರ್ಟ್ ಆಗುತ್ತೆ. ಇಲ್ಲ ಕಸ್ಟಮರ್ ನಮ್ಮ ಪ್ಯಾಕೇಜಸಲ್ಲಿ ಒಂದು ಲೀಸ್ಟ್ ಕೊಟ್ಟಿರ್ತೀವಿ, ಇದೇ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅಂದರೆ ಅದೆಲ್ಲದು ಸ್ಯಾಂಪಲ್ಸ್ ಇಲ್ಲಿರುತ್ತೆ. ನನಗಿಲ್ಲ ಇದೊಂದು ಮೆಟೀರಿಯಲ್ ಈ ಪ್ಯಾಕೇಜಿಗೆ ಚೇಂಜ್ ಮಾಡಿಕೊಡಿ, ಆವಾಗ ಎಷ್ಟು ಕಾಸ್ಟ್ ಆಗುತ್ತೆ ಹೇಳಿ ಅಂದಾಗ್ರೂ ಕಸ್ಟಮೈಸ್ ಮಾಡಿಕೊಡ್ತೀವಿ. ಅಂದರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಇಸ್ ದ ಫಸ್ಟ್ ಪ್ರಯಾರಿಟಿ ನಮ್ಮದು. ಅವ್ರಿಗೆ ಹೇಗೆ ಬೇಕು ಕಸ್ಟಮೈಸ್ ಮಾಡಿ ಕೊಟೇಶನ್ ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ ನಾವು ಅವ್ರಿಗೆ. ಓಕೆ, ಇವಾಗ ನೀವೇನಾದರೂ ಮನೆ ಕಟ್ಟಬೇಕಂತ ಅಂದ್ಕೊಂಡಿದ್ರೆ ಇಷ್ಟು ಬಜೆಟ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಹೋಗ್ತಾ 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 ಇಷ್ಟೊಂದೆಲ್ಲ ಆಯಿತು, ಅಯ್ಯೋ ಡಬಲ್ ಆಗೋಯ್ತು ಅಂತ ಟೆನ್ಷನ್ ತಗೊಳ್ತಾ ಇರ್ತೀರಲ್ವ, ಆ ಟೆನ್ಷನ್ನೇ ಬೇಡ. ಇಲ್ಲಿಗೆ ನೀವು ಬಂದರೆ ಎಕ್ಸ್ಪೀರಿಯನ್ಸ್ ಮಾಡಿ ಅದ್ರ ಜೊತೆಗೆ ನಿಮ್ಮ ಮನೆ ಫ್ಯೂಚರಲ್ಲಿ ಯಾವ ರೀತಿ ಆಗಿರುತ್ತೆ ಅಂತ ಒಂದು ಕಂಪ್ಲೀಟಾಗಿ ಪ್ಲ್ಯಾಂಡ್ ಆಗಿರುವಂಥ ಬ್ಲೂ ಪ್ರಿಂಟ್ ಕೊಡ್ತಾರೆ. ಅದ್ರ ಜೊತೆಗೆ ಮನೆಗೆ ಯಾವುದೆಲ್ಲ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಿದ್ರೆ ಎಷ್ಟು ಕ್ವಾಲಿಟಿ ಆಗಿದೆ ಅಂತೇಳಿ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಿಯೇ ನಿಮಗೆ ತೋರಿಸ್ತಾರೆ. ಇವರ ಕಾಂಟ್ಯಾಕ್ಟ್ ನಂಬರು ಮತ್ತು ಇವರ ಅಡ್ರೆಸ್ ಕೂಡ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ನೀವೇನಾದ್ರು ಪ್ಲಾಟ್ಸ್ ಇದ್ದರೆ, ಸೈಟ್ಸ್ ಇದೆ ಅಥವಾ ಮನೆ ಕಟ್ಟಬೇಕು ಅಂತ ಪ್ಲಾನ್ ಇದೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ ಒಂದ್ಸಲ ವಿಸಿಟ್ ಮಾಡಿ. ಕಟ್ಟಾದ್ಮೇಲೆ ಕಳ್ಕೊಳ್ಳೋದಕ್ಕಿಂತ ಕಟ್ಟೋದಕ್ಕೆ ಮುಂಚೆನೆ ಬಜೆಟ್ ಇಟ್ಕೊಂಡು ನಿಮ್ಮ ಬಜೆಟ್ಗೆ ತಕ್ಕನಾಗಿ ಇವ್ರು ಪ್ಲಾನ್ ಕೊಡ್ತಾರೆ. ಇಷ್ಟೆಲ್ಲ ಮೆಟೀರಿಯಲ್ಸ್ ನೋಡಿದ್ವಲ್ಲ, ಈ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಇವ್ರದೇ ಆದಂಥ ಪ್ಲಾನಿಂಗಲ್ಲಿ ಕಸ್ಟಮರ್ ಥಾಟಲ್ಲಿ ಒಂದು ಮನೆನ ಕಟ್ಟಿದ್ದಾರೆ. ಹಲವಾರು ಮನೆಗಳನ್ನ ಕಟ್ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಮುಂದಿನ ವಿಡಿಯೋದಲ್ಲಿ ಒಂದು ಹೋಮ್ ಟೂರ್ ಮಾಡ್ತಾ ಇದ್ದೀವಿ. ಬನ್ನಿ ಯಾವ ರೀತಿ ಕಟ್ಟಿದ್ದಾರೆ ಅಂತ ನೋಡೋಣ.